ಹೋಟೆಲ್ಗೆ ಹೋದಾಗ ಇಡ್ಲಿ ಜೊತೆ ಒಂದು ಸಾಂಬಾರನ್ನ ಕೊಡ್ತಾರೆ. ಅದೇ ಸಾಂಬಾರನ್ನ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬಹುದು. ರುಚಿನೂ ಕೂಡ ಹೋಟೆಲ್ ರುಚಿನೇ ಇರುತ್ತೆ. ಹಾಗಿದ್ರೆ ಇಡ್ಲಿಗೆ ಕೊಡುವಂತಹ ಸಾಂಬಾರನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಬೇಳೆಗಳನ್ನ ಬೇಯಿಸ್ಕೊಳ್ಬೇಕು. ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ತೊಗರಿ ಬೇಳೆ, 2 ಟೇಬಲ್ ಸ್ಪೂನ್ ಹೆಸರು ಬೇಳೆಯನ್ನ ಹಾಕಿ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆಯಿರಿ. ನಂತರ ಇದಕ್ಕೆ 1.5 ಕಪ್ ನೀರು, 1 ಟೀ ಸ್ಪೂನ್ ಎಣ್ಣೆ, 1/4 ಟೀ ಸ್ಪೂನ್ ಅರಿಶಿನವನ್ನ ಸೇರಿಸಿ 3 ರಿಂದ 4 ವಿಸಿಲ್ ಕೂಗಿಸಿ. ಇಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಎರಡನ್ನೂ ಸೇರಿಸಿ ಸಾಂಬಾರನ್ನ ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಬೆಂದ ಬೇಳೆಗಳನ್ನ ಬಿಸಿ ಇರುವಾಗಲೇ ಮ್ಯಾಶ್ ಮಾಡಿ. ಈಗ ಸಾಂಬಾರ್ಗೆ ಬೇಕಾಗುವ ಮಸಾಲೆಯನ್ನ ಹುರ್ಕೊಳ್ಳೋಣ. ಬಾಣಲೆಗೆ 1 ಟೀ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನ ಹಾಕಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಬಣ್ಣ ಬದಲಾಗುವ ತನಕ ಹುರಿಬೇಕು. ಉದ್ದಿನ ಬೇಳೆ ಹಾಕೋದ್ರಿಂದ ಸಾಂಬಾರ್ ಒಂದೊಳ್ಳೆ ಘಮ ಬರುತ್ತೆ. ಕಡಲೆಬೇಳೆ ಹಾಕೋದ್ರಿಂದ ಸಾಂಬಾರ್ ದಪ್ಪ ಬರುತ್ತೆ. ಹಾಗಾಗಿ ತೆಂಗಿನಕಾಯಿಯನ್ನ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಮೆಂತೆ, ಸ್ವಲ್ಪ ಚಕ್ಕೆ, 4 ಬೆಳ್ಳುಳ್ಳಿ ಹೆಸಳು, 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಇಂಗನ್ನ ಸೇರಿಸಿ ಹುರಿದು 5 ಒಣಮೆಣಸು, 3 ಕಾಳು ಮೆಣಸು, ಹಾಗೆಯೇ ಕರಿಬೇವನ್ನ ಸೇರಿಸಿ ಒಣಮೆಣಸು ಗರಿಯಾಗುವ ತನಕ ಸಣ್ಣ ಉರಿಯಲ್ಲಿ ಇವೆಲ್ಲವನ್ನ ಹುರಿದುಕೊಳ್ಬೇಕು. ಇದು ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದರ ಜೊತೆಗೆ 1/4 ಕಪ್ ಗಿಂತ ಸ್ವಲ್ಪ ಜಾಸ್ತಿ ಹಸಿ ತೆಂಗಿನಕಾಯಿ ತುರಿಯನ್ನ ಸೇರಿಸಿ ಒಮ್ಮೆ ರುಬ್ಬಿ ಮತ್ತೆ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಮಸಾಲೆಯನ್ನು ಹುರಿದಾಯ್ತು, ರುಬ್ಬಿನೂ ಆಯ್ತು. ಹಾಗಿದ್ರೆ ಸಾಂಬಾರನ್ನ ಮಾಡೋಣ. ಬಾಣಲೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ತುಪ್ಪ, ಕರಿಬೇವು ಸ್ವಲ್ಪ, ಕತ್ತರಿಸಿದ ಒಣಮೆಣಸು, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆಯನ್ನ ಸೇರಿಸಿ ಒಗ್ಗರಣೆಯನ್ನ ಮಾಡಿ ಉದ್ದಕ್ಕೆ ಹೆಚ್ಚಿದ 1 ಮಧ್ಯಮ ಗಾತ್ರದ ಈರುಳ್ಳಿಯನ್ನ ಸೇರಿಸಿ ಈರುಳ್ಳಿ ಕಂದು ಬಣ್ಣ ಬರುವ ತನಕ ಹುರಿಬೇಕು. ನಂತರ ಇದಕ್ಕೆ ಸಣ್ಣ ಹೆಚ್ಚಿದ 2 ಟೊಮೆಟೊವನ್ನ ಹಾಕಿ ಟೊಮೆಟೊ ಮೆತ್ತಗಾಗುವ ತನಕ ಇದನ್ನೂ ಕೂಡ ಹುರಿಬೇಕು. ನಂತರ ಇದಕ್ಕೆ ರುಬ್ಬಿದ ಮಿಶ್ರಣ, ಮಿಕ್ಸಿ ಜಾರ್ಗೆ ಸೇರಿಸಿದ ಅರ್ಧ ಕಪ್ ನೀರು, ಬೆಂದ ಬೇಳೆ, 2 ಟೀ ಸ್ಪೂನ್ ಹುಣಸೆ ಹಣ್ಣಿನ ರಸ, 1.5 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಬೆಲ್ಲ, ಹದ ನೋಡಿಕೊಂಡು ನೀರನ್ನ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ. ಇಲ್ಲಿ ಟೊಮೆಟೊ ಹಣ್ಣು ಹಾಕಿರೋದ್ರಿಂದ ಜಾಸ್ತಿ ಹುಣಸೆ ಹಣ್ಣು ಬೇಕಾಗಿಲ್ಲ. ಈ ಸಾಂಬಾರನ್ನ 5 ರಿಂದ 6 ನಿಮಿಷ ಕುದಿಸಿದ್ರೆ ಆಯ್ತು. ಹಾಗೆಯೇ ಈ ಸಾಂಬಾರ್ ದಪ್ಪನೂ ಇರಬಾರದು, ತೀರ ತೆಳ್ಳಗೂ ಇರಬಾರದು. ಇಡ್ಲಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಹಾಗಿದ್ರೆ ನೀವು ಕೂಡ ಇಡ್ಲಿ ಜೊತೆ ಹೋಟೆಲ್ ಶೈಲಿಯ ಈ ಸಾಂಬಾರನ್ನ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.